ಟೈಮ್ ಬಂದಿದೆ ನಮ್ಮ ಸ್ಪೆಷಲ್ ಗೆಸ್ಟ್ ಅವರಿಗೆ ಅವಾರ್ಡ್ ನೀಡೋದಕ್ಕೆ. ಲಹರಿ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟ್ರಾನ್ಸ್ ಮಾಡೆಲ್ ಹಾಗೇನೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ನಟಿ ಕೂಡ ಲಹರಿ ಗೌಡ. ಇವರಿಗೆ ಅವಾರ್ಡ್ ಅನ್ನು ನೀಡೋದಕ್ಕೆ ಅನೀಶ್ ಹಾಗೆ ಅವಂತಿಕಾ ಹಾಗೆ ಸುರೇಖಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಲಹರಿ ಅವರಿಗೆ. ಟ್ರಾನ್ಸ್ ಮಾಡೆಲ್ ಹಾಗೆ ನಟಿ ಕೂಡ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಜೋರಾದ ಚಪ್ಪಾಳೆ ಬರಲಿ ಲಹರಿ ಅವರಿಗೆ. ಲಹರಿ ಅವರು ಒಂದೆರಡು ಮಾತನ್ನ ಆಡಬೇಕು ಕಾರ್ಯಕ್ರಮದ ಬಗ್ಗೆ. ಯಾಕಂದ್ರೆ ಯು ಬೀನ್ ಸೋ ಬೋಲ್ಡ್, ಮಾತಾಡೋದ್ರಲ್ಲೂ ಅಷ್ಟೇ, ನಿಮ್ಮ ನಡತೆಯಲ್ಲೂ ಅಷ್ಟೇನೆ ತುಂಬಾ ಬೋಲ್ಡ್ ಆಗಿರ್ತೀನಿ ಅಂತ ಅನೀಶ್ ಅವ್ರು ಯಾವಾಗಲೂ ಹೇಳಿದ್ರು. ನಾನು ಕೂಡ ನಿಮ್ಮ ವರ್ಕ್ ನ ನೋಡಿದ್ದೀನಿ. ಈಗ ಯು ಬೀನ್ ಇನ್ಸ್ಪೈರಿಂಗ್ ಅ ಲಾಟ್ ಆಫ್ ಪೀಪಲ್, ತುಂಬಾ ಜನನ ಇನ್ಸ್ಪೈರ್ ಕೂಡ ಮಾಡಿದ್ದೀರಾ. ಈಗ ಕಾರ್ಯಕ್ರಮದ ಬಗ್ಗೆ ಹಾಗೆ ನಿಮ್ಮ ಸಾಧನೆಗೆ ಒಂದು ಅವಾರ್ಡ್ ಕೂಡ ನೀಡಿದ್ದಾರೆ. ಏನ್ ಹೇಳ್ತೀರಾ? ಹಾಗೆ ನಿಮ್ಮ ಕಮ್ಯುನಿಟಿನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಹಲವಾರು ಕಡೆ, ಅದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಹಾಯ್ ಫ್ರೆಂಡ್ಸ್, ಇದಕ್ಕೆಲ್ಲ ತುಂಬಾ ಕಾರಣ ನಾನೊಂದು ಮಂಗಳಮುಖಿ. ಬಟ್ ನಮ್ಮಂತವ್ರಿಗೆ ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಎಲ್ಲೇ ಹೋದ್ರೂ ನಿಮ್ಗೆ ಏನ್ರಮ್ಮ ಹೋಗ್ರಮ್ಮ ಭಿಕ್ಷೆ ಎತ್ತಿ ಇಲ್ಲ ಸಿಗ್ನಲ್ ಕಲೆಕ್ಷನ್ ಕೇಳಿ ಈ ಥರ ಹೇಳಿಬಿಟ್ಟು ಎಲ್ಲಾನು ಒಂದು ಡಿಗ್ರೇಡ್ ಮಾಡ್ತಾ ಇದ್ರು. ನನಗವಾಗ ಒಂದು ಸ್ಟೇಜ್ ಸಿಕ್ಕಿದ್ದು ಒಂದೇ, ಅನೀಸ್ ಸರ್ ಅಮ್ಮ ಬನ್ರಮ್ಮ ನೀವು ಆ ಥರ ಎಲ್ಲ ಮಾಡಬೇಡಿ, ನೀವು ಒಂದು ಮಾಡ್ಲಿಂಗ್ ಮಾಡ್ಬೋದು, ಬೇರೆ ಥರ ಒಂದು ಕಿರುಚಿತ್ರಗಳಲ್ಲಿ ಆ್ಯಕ್ಟ್ ಮಾಡ್ಬೋದು, ಮತ್ತು ಫಿಲಮ್ಗಳಲ್ಲಿ ಚಾನ್ಸ್ ಸಿಗುತ್ತೆ, ಏನೋ ಒಂದು ಮಾಡಬೇಕಂತ. ಬಟ್ ನಾನು ಮಾಡ್ಲಿಂಗ್ ಆಗಿ ಇಲ್ಲಿ ವಾಕ್ ಮಾಡಿದಾಗ ಎಲ್ಲ ಇದು ಮಾಡಿದಾಗಲೂ ತುಂಬ ಜನ ಆಡ್ಕೊಂಡಿದ್ರು, ಬೇಕಿತ್ತಾ ನಿಮಗೆ ಇದೆಲ್ಲ ಅಂತ. ಬಟ್ ಅನೀಸ್ ಸರಿಂದ ನನಗೆ ಒಂದು ಬ್ಯಾನರಲ್ಲಿ ಒಳ್ಳೆ ಮೂವಿ ಸಿಕ್ತು, ಬಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಬಟ್ ಅನೀಸ್ ಸರ್ ಒಂದು ಬ್ಯಾನರಲ್ಲೂ ನನಗೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿಕ್ತು. ಬಟ್ ಆ ಸ್ಕ್ರೀನಲ್ಲೂ ಇದೆ, ಈ ಸ್ಕ್ರೀನಲ್ಲೂ ಇದೆ, ತುಂಬ ಖುಷಿ ಆಗುತ್ತೆ. ಬಟ್ ನಮ್ಮಂಥವ್ರು ಬೆಳಿಬೋದು, ನಿಮ್ಮಂಥವ್ರು ಇಷ್ಟು ಎತ್ತರಕ್ಕೆ ಬೆಳೆದು ತೋರಿಸ್ಬೋದು ಅನ್ನೋದಕ್ಕೆ ಕಾರಣ ಸ್ಫೂರ್ತಿ ನಮಗೆಲ್ಲ ಅನೀಸ್ ಸರ್. ಥ್ಯಾಂಕ್ ಯು. ಇವಾಗ ನೀವು ಹೇಳಿದ್ರಿ ಏನು, ಲಾಸ್ಟ್ ಟೈಮ್ ನೀವು ಯಾವಾಗಲೂ ವಾಕ್ ಮಾಡಿದಾಗೂ ಕೂಡ ತುಂಬಾ ಜನ ನಕ್ಕಿದ್ರು, ಅವಹೇಳನ ಮಾಡಿದ್ರು, ನಕ್ಕಿದ್ರು ಅಂತ ಹೇಳಿದ್ರಿ. ಇನ್ನೊಂದು ನಾನು ಅದಕ್ಕೆ ನಿಮ್ಗೊಂದು ಲೈನ್ ಆಡ್ ಅಪ್ ಮಾಡ್ತೀನಿ. ಏನಂತಂದ್ರೆ, ಇವಾಗ ನೀವು ಲಿಂಗ ಭೇದ ಎಲ್ಲ ಸೈಡ್ಗಿಟ್ಟು ನೀವೊಬ್ಬ ಮನುಷ್ಯರು, ನೀವೊಬ್ರು ನಟಿ. ಇವಾಗ ನಿಮ್ಮ ಕೆಲಸ ಏನು? ಎಂಟರ್ಟೈನ್ಮೆಂಟ್ ಕೊಡೋದು. ಅವ್ರು ನಕ್ಕಿದ್ರು ಅದು ಅವ್ರಿಗೆ ಎಂಟರ್ಟೈನ್ ಆಗಿದೆ ಅಂತಾನೆ, ಅದನ್ನ ಆ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಈಗ ಒಂದಷ್ಟು ಜನ ನಿಮ್ಮ ಕಮ್ಯುನಿಟಿಗೆ ಜಾಯಿನ್ ಆಗೋರ್ಗಿರ್ಬೋದು, ಅಥವಾ ಒಂದಷ್ಟು ಜನ ಇವಾಗಿನ ಒಂದು 16-17 ವಯಸ್ಸಿನ ಮಕ್ಕಳು ಕೂಡ ಇವಾಗ ಅವ್ರಿಗೊಂದು ಅರಿವಾಗ್ತಿರುತ್ತೆ, ಅಥವಾ ನಾನಲ್ಲ ಇದು ಅನ್ನೋದು ಒಂದು ಥಾಟ್ ಕೂಡ ಇರುತ್ತೆ. ಅಂಥವ್ರಿಗೆ ಅವರು ಏನು ಅಂತ ಗುರುತಿಸ್ಕೊಳ್ಳೋ ಭಯ ಇರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಭಯ ಇರುತ್ತೆ, ಇವಾಗ ನಾನು ಮನೇಲಿ ಹೇಳಿದ್ರೆ ಏನಾಗುತ್ತೋ, ಅಥವಾ ನನ್ನ ಅಕ್ಸೆಪ್ಟ್ ಮಾಡ್ತಾರಾ, ಅಥವಾ ಸಮಾಜ ಅಕ್ಸೆಪ್ಟ್ ಮಾಡುತ್ತಾ ಅನ್ನೋದೆಲ್ಲ ಒಂದಷ್ಟು ಡೌಟ್ಗಳಿರುತ್ತೆ. ಇದಕ್ಕೆ ಏನು ಹೇಳ್ತೀರಾ ಇಂಥವ್ರಿಗೆ? ಅವರು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿ ಬಚ್ಚಿಟ್ಕೋಬಾರ್ದು. ಅಪ್ಪ ಅಮ್ಮನ ಹತ್ರ ಹೇಳಬೇಕು, ಅವ್ರ ಕೈಲಿ ಹೇಳಕ್ ಆಗಿಲ್ಲ ಅಂದ್ರೂ ಬಲವಂತವಾಗಾದ್ರೂ ನಾವು ಹೇಳ್ಬೇಕು. ಇಲ್ಲಾಂದ್ರೆ ಏನೋ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಬೇರೆ ಕಡೆ ಬೇರೆ ರಾಜ್ಯಗಳಿಗೆ ಹೋಗೋದಾಗಿರ್ಬೋದು, ಆ ಥರ ಹೋಗ್ಬಿಡ್ತೀವಿ, ಅಲ್ಲಿ ಅಪ್ಪ ಅಮ್ಮಗೂ ನೋವು ಕೊಡ್ತೀವಿ. ಅದ್ರ ಬದಲು ನಾವು ಫಸ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಕೂತ್ಕೊಂಡು, ಇಲ್ಲ ಅಕ್ಕ ತಂಗಿರು ಇರ್ತಾರೆ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡೋದ್ರಿಂದ ಅವರು ಓದಿರೋರು ತಿಳ್ಕೊತಾರೆ. ಆದರೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಇವತ್ತು ಒಪ್ಕೊಳ್ಳಲ್ಲ ನಮ್ಮನ್ನ. ಓನ್ಲಿ ಸಿಟಿ ಓನ್ಲಿ, ಅಂದರೆ ತಮಿಳ್ನಾಡಲ್ಲೆಲ್ಲ ಒಪ್ಕೋತಾರೆ, ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ನಾನೇ 14 ವರ್ಷ ನಾನು ಕಾಣ್ದಂಗೆ ಬೆಂಗಳೂರಲ್ಲೇ ಇದ್ದಿದ್ದು. ಈಗ 2 ಇಯರ್ಸಿಂದ ಅಂದರೆ ನಮ್ಮ ಅಜ್ಜಿ ತಾತ ಸತ್ ಮೇಲಿಂದ ನಾವು ಹೋಗಿರೋದು. ಅಂದರೆ ಕರ್ನಾಟಕದಲ್ಲಿ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾರಿಗೂ. ಇದಕ್ಕೆ ನಾನೊಂದು ಮಾತು ಹೇಳ್ತೀನಿ. ಯಾಕೆಂದ್ರೆ ಇವಾಗ ಅಕ್ಸೆಪ್ಟೆನ್ಸ್ ಅನ್ನೋದು ಸ್ವಲ್ಪ ನಿಧಾನ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಆಗ್ಲಿ. ಇಲ್ಲಿರೋರೆಲ್ಲ ಅಕ್ಸೆಪ್ಟ್ ಮಾಡಿದೀವಿ ಅಂತಂದ್ರೆ ಈಚೆ ಸಮಾಜ ಕೂಡ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಗ್ ಕಂಗ್ರಾಚುಲೇಷನ್ಸ್ ಮ್ಯಾಮ್. ಹಾಗೆ ಇದೇ ರೀತಿಯಾಗಿ ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ನಿಮ್ಮದೇ ಕಮ್ಯುನಿಟಿನ ಇನ್ನೂ ಬೇರೆ ಲೆವೆಲ್ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ ನಿಮಗೆ ಈ ಜವಾಬ್ದಾರಿಯನ್ನ ನಮ್ಮ ಕಡೆಯಿಂದ ನೀಡ್ತಾ ಇದ್ದೀವಿ. ಕಂಗ್ರಾಚುಲೇಷನ್ಸ್.